ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಮುಂದುವರೆದ ಭಾಗವಾಗಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು ಮತ್ತು ಒಂದಷ್ಟು ಕಾರ್ಯಕ್ರಮದ ಬಗ್ಗೆ ಬೆಳಕು ಚೆಲ್ಲಂಥ ಒಂದು ಸಭೆನ ಇವತ್ತು ಮಾಡಿ ನಾವು ಅಂತಿಮ ಘಟ್ಟದಲ್ಲಿದ್ದೀವಿ. ಸಾಕಷ್ಟು ಗೊಂದಲಗಳು SIR ಕಾರ್ಯಕ್ರಮದ ಬಗ್ಗೆ ಇದ್ದಂಥದ್ದನ್ನೆಲ್ಲನೂ ಸಹ ತಿಳುವಳಿಕೆ ಹೇಳುವಂಥದ್ದಾಯಿತು. KPCCಯಿಂದನೂ ಸಹ ಏನು SIR ಪ್ರಕ್ರಿಯೆಯಲ್ಲಿ ಭಾಗಿಯಾದಂಥವ್ರು ಬಂದು ಸಂಪೂರ್ಣ ಮಾಹಿತಿನ ಕೊಟ್ಟಂಥದ್ದಾಯಿತು. ಏನಂದರೆ ಈಗ ಎನ್ಯುಮರೇಷನ್ ಫಾರಮ್ನ ಈಗ ಸಂಪೂರ್ಣವಾಗಿ ಕ್ಷೇತ್ರಾದ್ಯಂತ ಪ್ರತಿಯೊಬ್ಬ ಮತದಾರನಿಗೂ 2 ಅರ್ಜಿ ಕೊಟ್ಟಿದ್ದಾರೆ. ಆ ಅರ್ಜಿಗಳನ್ನ ಸಂಪೂರ್ಣವಾಗಿ ಫಿಲಪ್ ಮಾಡಿ BLO ಹತ್ರ ಸಿಗ್ನೇಚರ್ ಪಡೆದು ಒಂದು ನಾವಿಟ್ಕೊಳ್ಳೋಂಥದ್ದು, ಒಂದು ಅವ್ರಿಗೆ ಕೊಡೋಂಥದ್ದಾಗಬೇಕು. ಅದಕ್ಕೆ 2002ರ ಮತಪಟ್ಟಿಲಿ ಏನು ಮಾಹಿತಿ ಇತ್ತು ನಮ್ಮಗಳದ್ದು ಅದನ್ನು ನಾವು ಫಿಲಪ್ ಮಾಡೋಂಥದ್ದಾಗ್ತದೆ. ಮತ್ತು ಇತ್ತೀಚಿನ ಮತದಾರರು 20-25 ವರ್ಷಕ್ಕೆ ಮೇಲ್ಪಟ್ಟಂಥವರು ಅವರ ತಂದೆ ತಾಯಿ ಇನ್ಫಾರ್ಮೇಷನ್ನ ಬಲಗಡೆ ಭಾಗದಲ್ಲಿ ಫಿಲಪ್ ಮಾಡಿ BLOಗೆ ಕೊಡೋಂಥ ಕೆಲಸ ಆಗಬೇಕಿತ್ತು. ಅದನ್ನೆಲ್ಲನೂ ಸಹ ಯಾವ ರೀತಿ ಮಾಡಬೇಕು, ಅದಕ್ಕೆ 2002ರ ಮತಪಟ್ಟಿ ಮತ್ತು ಇನ್ಫಾರ್ಮೇಷನ್ BLO ಹತ್ರ ಈಗಾಗಲೇ ಇರೋಂಥದ್ದು, ಮತ್ತು ನಾವುಗಳು ಸಹ ಒಂದು ಮತಪಟ್ಟಿನ ಕೊಡೋಂಥದ್ದು ಮಾಡ್ತಾಯಿದ್ದೀವಿ. ಸಂಪೂರ್ಣವಾಗಿ ಕಳೆದ ಮುಂದುವರೆದ 10-12 ದಿನಗಳಲ್ಲಿ ಈ ಒಂದು SIR ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಗ್ರಾಮ ಮಟ್ಟದಲ್ಲಿ ಅವರ ಒಂದು ಅಂಗನವಾಡಿ ಕಾರ್ಯಕರ್ತರು ಏನಿರ್ತಾರೆ ಅವ್ರ ಜೊತೆಗೂಡಿ BLOಗಳ ಜೊತೆಗೂಡಿ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿ ಆ ಫಾರಮ್ಗಳನ್ನ ಭರ್ತಿ ಮಾಡಿ ಕಡ್ಡಾಯವಾಗಿ ಅದು ವಾಪಸ್ ಕೊಡಬೇಕು. ಆ ಭರ್ತಿ ಮಾಡಿ ನಾವು ಇಟ್ಕೊಂಡ್ರು ಸಹ ಮತ್ತೆ ನಮಗೆ ಮತ ಸಿಂಧು ಆಗೋದಿಲ್ಲ, ಮತ್ತೆ ನಾವು ಪರದಾಡಬೇಕಾಗ್ತದೆ. ಹಂಗಾಗಿ ಪ್ರತಿಯೊಬ್ಬರು ಸಹ ಆ ಮತದಾರರ ಒಂದು ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ನಮ್ಮ BLO ಅಧಿಕಾರಿಗಳೇ ಅದನ್ನು ಕೊಟ್ಟರೆ ಮಾತ್ರ ನಮಗೆ ಮತ ಉಳ್ಕೊಳ್ತದೆ. ಇಲ್ಲಾಂದರೆ ಮತಪಟ್ಟಿಲಿ ನಮ್ಮ ಮತ ಕಾಣೆ ಆಗ್ತದೆ. ಅದು ಕಾಣೆ ಆಗೋದಕ್ಕೆ ನಮ್ಮ ಒಂದು ಬೇಜವಾಬ್ದಾರಿತನ, ನಿಧಾನ, ಇಲ್ಲ ನೋಡೋಣ ಬಿಡು ಎಲ್ಲ ಒಂಥರ ನಿರುತ್ಸಾಹ ತೋರಿದ್ರೆ ನಾವು ಮತ ಕಳ್ಕೊಳ್ಳೋಂಥ ಆತಂಕ ನಮ್ಮಲ್ಲಿ ಇದ್ದೇ ಇರ್ತದೆ. ಅದಕ್ಕೆ ಯಾರೂ ಸಹ ಒಂದು ರೀತಿ ಎಚ್ಚರ ತಪ್ಪುವಂಥದ್ದು ಬೇಡ. ಪ್ರತಿಯೊಬ್ಬರು ಸಹ ಜವಾಬ್ದಾರಿಯುತವಾಗಿ ಈ ಪ್ರಕ್ರಿಯೆನ ಸೀರಿಯಸ್ ಆಗಿ ತೊಗೊಂಡು ಆ ಪರಿಷ್ಕರಣೆ ಫಾರಮ್ ಏನಿದೆ ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡಿ 25ರೊಳಗಡೆ ಕೊಡೋಂಥದ್ದಾಗಬೇಕು. ಮತ್ತು ಅದನ್ನು ಆನ್ಲೈನ್ಗೆ ಅಪ್ಲೋಡ್ ಮಾಡೋಂಥ ಕೆಲಸನೂ ಸಹ BLO ಕಡೆಯಿಂದ ಮಾಡಿಸೋಂಥದ್ದು ಎಲ್ಲರೂ ಸಹ ನಾವು ಜಾಗೃತಿಗೆ ವಹಿಸಬೇಕು ಅಂತೇಳಿ ನನ್ನ ಮನವಿ. ಜನಸಾಗರ ಹರಿದಿದೆ ಸರ್, ಇದ್ರ ಬಗ್ಗೆ ಹೇಳ್ತೀರಾ ಸರ್? ಜನಗಳ ಅಭಿಮಾನ, ಪ್ರೀತಿ ಎಲ್ಲ ಬಂದಿರೋಂಥದ್ದು ನಮಗೂ ಸಹ ಖುಷಿ, ಒಳ್ಳೆಯದು. ತುಂಬ ಈ ಆಸಕ್ತಿ, ಇದು ದೊಡ್ಡ ಮಟ್ಟದ ಒಂದು ಬೆಳಕು ಚೆಲ್ಲಬೇಕಿತ್ತು. ನಮ್ಮ ಮುಖಂಡರುಗಳ ಪ್ರಯತ್ನ, ಅವರ ಒಂದು ಸಹಕಾರ, ಪ್ರತಿಯೊಬ್ಬರು ಸಹ ಅವ್ರ ಬೂತಲ್ಲಿ ಹೇಳ್ಕೊಂಡು ಅವ್ರನ್ನೆಲ್ಲ ಕರೆಸಿರೋಂಥದ್ದು. ಆಮೇಲೆ ಈ ಸಭೆಗೆ ಬಂದಾಗ ಎಲ್ಲೋ ಒಂದು ಕಡೆ ಏನಿದೆ SIR ಯಾಕಿದು ಅಂದಾಗ ಈಗ ಪ್ರತಿಯೊಂದು ಮತದಾರರ ಮನೆಗೂ ಸಹ ಅರ್ಜಿಗಳು ಕೊಟ್ಬಿಟ್ಟಿದ್ದಾರೆ. ಅರ್ಜಿನ ವಾಪಸ್ ಕೊಡೋಂಥದ್ದು ಆಗಬೇಕು, ಅದನ್ನು ಫಿಲಪ್ ಮಾಡೋಂಥದ್ದು. ಅದನ್ನೆಲ್ಲನೂ ಸಹ ಈಗ ಈ ಸಂದೇಶ ಮತ್ತು ಅವರಲ್ಲಿರೋಂಥ ಡೌಟ್ಸ್ ಎಲ್ಲನೂ ಸಹ ಇಲ್ಲಿ ನಿವಾರಣೆ ಆಗಿದೆ. ಇನ್ನೂ ಡೌಟ್ ಇದ್ದರೆ ನಾವುಗಳು ಮುಖಂಡರಿಗೆ ಎಲ್ಲರಿಗೂ ಗೊತ್ತಿದ್ದಾಗ ಅದನ್ನು ಕ್ಲಿಯರ್ ಮಾಡ್ತಾರೆ. ನಮ್ಗಳಿಗೆ ಮಾಹಿತಿ ಇಲ್ಲ, ನಮ್ಮ ಮುಖಂಡರಿಗೆ ಸರಿಯಾದ ಮಾಹಿತಿ ಇಲ್ಲ ಅಂದಾಗ ನಾನು ಒಂದು 10 ದಿನ ವೆಯ್ಟ್ ಮಾಡಿದೆ. ಫಾರಮ್ ಫಿಲಪ್ ಮಾಡೋದು ಹೆಂಗೆ ಮಾಡೋದು, ಏನು ಮಾಡೋದು, ಏನು ತಪ್ಪು ಗೀಪ್ ಆಗೋದಕ್ಕಂತ ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ಭೀಮೇಶ್ ಅಣ್ಣ ಹತ್ರ ಮಾತಾಡೋರು, ಅವ್ರಿಗೂ ಅದೇ ಆತಂಕ ಇತ್ತು. ಅಣ್ಣ ಹೆಂಗೆ ಮಾಡೋದು ಅಂತ ನೆನ್ನೆ ಮಾಹಿತಿ ಕೇಳೋದು, ನಾನು ಹಿಂಗೆ ಮಾಡ್ಬೇಕಣ್ಣ ಅಂತ ಹೇಳ್ಕೊಟ್ರು. ಈಗ ಒಬ್ರಿಗೊಬ್ರು ಇದೊಂದು ದೊಡ್ಡ ಮಟ್ಟದ ಅರಿವು ಮೂಡೋಂಥದ್ದು ಆಗಬೇಕಿತ್ತು, ಅದನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಸಹ ಇದು ಉಪಯೋಗ ಪಡ್ಕೊಡ್ಲಿ ಅಂದರೆ ನಮ್ಮ ಉದ್ದೇಶ. ಕಾಂಗ್ರೆಸ್ ಒಂದು ಕೊಟ್ಟಿದ್ದಾರೆ, ಪುಟ್ಟು ಅಂಜನಪ್ಪ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಸಕಲ್ ಅವರು. ಅಲ್ಲಪ್ಪ, 53,000 ಜನ ವೋಟ್ ಹಾಕೋರು ನನಗೆ. ಅವರೆಲ್ಲ ಏನು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಪ್ರತಿ ಬೂತಲ್ಲೂ ನಮ್ಮ ಕಾರ್ಯಕರ್ತರಿರ್ತಾರೆ. ಈಗ BLO ಆಗಿ ಅವ್ರನ್ನೇ ಮಾಡಿದ್ದಾರೆ. ಆದರೂ ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಏನು ಒಳ್ಳೇದು ಮಾಡೋದಕ್ಕೆ ಯಾರ ಏನು ಇದು ಬೇಕೇನಪ್ಪ, ಅದಕ್ಕೇನು ಒಂದು ಪದವಿ ಬೇಕಾ? ಯಾರು ಬೇಕೋ ಮಾಡ್ಬೋದು. ಒಬ್ಬ ಸಾಮಾನ್ಯ ಪಂಚಾಯತಿ ಮೆಂಬರೂ ಮಾಡ್ಬೋದು, ಸೋತಿರೋನು ಮಾಡ್ಬೋದು, ಏನು ಇಲ್ದವ್ರೂ ಸಹ ಮಾಡ್ತಾ ಇರ್ತಾರೆ. ಈಗ BLA ಆಗಲಾಗಿ 100 ಜನ ಏನೋ ಅಪಾಯಿಂಟ್ ಮಾಡಿದೆ ಸರ್ಕಾರ. BJPಯಿಂದ ಒಬ್ಬರು ಮಾಡಿದೆ, JDS ಇಂದ ಮಾಡಿರ್ತಾರೆ, ಕಾಂಗ್ರೆಸ್ಸಿಂದನೂ ನಮ್ಮ ಪಕ್ಷದಿಂದನೂ ಸಹ ಈಗ BLA ರಾಜೀವ್ ಗೌಡ್ರು ಅವ್ರು ಯಾರು ತೋರಿಸಿರ್ತಾರೋ ಅಂಥವ್ರನ್ನ ಮಾಡಿರ್ತಾರೆ. ಆದರೆ ಬೂತ್ ಮಟ್ಟದಲ್ಲಿ ಅವರೆಲ್ಲನೂ ಸಹ ಪ್ರಾಮಾಣಿಕವಾಗಿ ಹೋಗಿ ಅರ್ಜಿಗಳನ್ನ ಫಿಲಪ್ ಮಾಡೋಂಥದ್ದೆಲ್ಲ ಬೆಳಕು ಚೆಲ್ದಾಗ ಮಾತ್ರ ಅವರು ಒಂದು ಹುದ್ದೆಗೆ ಅದು ಪ್ರಯೋಜನಕ್ಕೆ ಬರ್ತದೆ, ಇಲ್ದಿದ್ರೆ ಬರೋದಿಲ್ಲ. ಹಂಗನ್ಬಿಟ್ಟು ಈಗ ನಮ್ಮ ಮುಖಂಡರುಗಳು ಅವ್ರಿಗೂ ಎಲ್ಲ ಅರಿವು ಮೂಡಿಸಿದ್ರೆ ಅವರೆಲ್ಲ ಹೋಗಿ ಹೇಳಿದಾಗ ಒಟ್ಟಾರೆ ಸಮಗ್ರವಾಗಿ ಎಲ್ಲರ ಉದ್ದೇಶ ವೋಟ್ ಲಿಸ್ಟಲ್ಲಿ ಎಲ್ಲರ ಓಟು ಉಳ್ಕೊಬೇಕು. ಅದಕ್ಕೆ ಏನೆಲ್ಲ ದಾಖಲಾತಿಗಳು ಕೇಳಿದರೆ ಅದಕ್ಕೆ ಸಹಕಾರ ಕೊಡೋಂಥದ್ದು ನಮ್ಮ ಪ್ರಯತ್ನ. ಹಂಗಾಗಿ ಅಧಿಕಾರ ಅವರು ಕೊಡಲಿ, ಕೆಲಸ ಮಾಡೋಂಥದ್ದು ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ. ಈಗಾಗಲೇ SIR ಬಗ್ಗೆ ನಮ್ಮ ಪುಟ್ಟಣ್ಣವ್ರು, ನಮ್ಮ ನಾಯಕರಾದ ಪುಟ್ಟಣ್ಣವ್ರು ಈಗಾಗಲೇ ಅದ್ರ
ಸಂಕ್ಷಿಪ್ತವಾಗಿ ಎಲ್ಲನೂ ಉತ್ತರಿಸಿದ್ದಾರೆ. ಆಮೇಲೆ ನಾವೇನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ನಮಗೂ ಅದ್ರ ಬಗ್ಗೆ ಗೊಂದಲ ಇತ್ತು. ನಾನು ಅವ್ರ ಮುಖಾಂತರನೇ ನಾನು 3-4 ದಿವಸ ಹಿಂದೆ ಅವ್ರನ್ನೂ ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪದವಿಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ BL 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಅದು ಯಾರು ಇವಾಗ ಕೆಲಸ ಮಾಡ್ತಾವ್ರಿಲ್ಲ ಗೊತ್ತಿಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಭಾಷೆಗಳು ಹೇಳೋದು, ಅಲ್ಲಿ ಟೌನ್ಗಳಾಗಿ ಹೇಳೋದು, ಕೂತಿತ್ತಾಗಿ ಹೇಳೋದು ಮಾಡ್ತಾರೆ. ಅದೇ ಊರುಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಆದರೂ ಸಹ ಮನೆ ಹೆಣ್ಮಕ್ಳಿಗೆ ಮಾತಾಡಿ ಹೇಳ್ತಾವ್ರೆ, ಈ ಮನೆಯಿಂದ ಆ ಮನೆ, ಆ ಮನೆಯಿಂದ ಈ ಮನೆ, ಈ ಮನೆಯಿಂದ ಆ ಮನೆ, ಈ ರೀತಿಯಾಗಿ. ಅವ್ರಿಗೆಲ್ಲ ಯಾರು ಪದವಿ ಕೊಟ್ಟರು? ಯಾರಂಗೆ ಕೊಟ್ರ? ಅದಕ್ಕೇನು ಹೇಳ್ಬಾರ್ದಂತೇನಿಲ್ಲಲ್ಲ, ಯಾರು ಎಲ್ಲಿ ಬೇಕಾದರೂ ಹೇಳ್ಬೋದು. ಹೋಯ್ತು ಅದನ್ನ BL ಅನ್ನೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಬಿಡೋದು ಒಳ್ಳೇದು ನನಗೆ ಗೊತ್ತಿದ್ದಂಗೆ. ಇವಾಗ ನಮಗೇನು ಕೊಟ್ಟಿಲ್ಲ, ನಾವು 10 ಜನ ಕೇಳ್ತಾ ಇದ್ವಿ. ಈಗ ಅಲ್ಲಿಗೆ ನನ್ನ ತಪ್ಪಂತದ್ರ ಅರ್ಥ ತಪ್ಪೇನಿದೆಯಾ? ತಪ್ಪೇನಿಲ್ಲಲ್ಲ. ಅದ್ರ ನಿಂಕ ಆ ಎದಕ್ಪಾರ್ಗ ಪದವಿ ಅನ್ನೋದು ಬಿಟ್ಬಿಡ್ರೆ. ಈಗಾಗಲೇ ಪುಟ್ಟಣ್ಣವ್ರಿಗೆ ಏನು ಪದವಿ ಕೊಟ್ಟಿಲ್ಲ, ಏನೂ ಇಲ್ಲ. 15 ವರ್ಷಗಳಿಂದ ಪಾಪ ಅವ್ರು ದುಡ್ಕೊಂಬಂದಿದ್ದಾರೆ. 53,000 ಜನ ಓಟ್ ಹಾಕಿದ್ದಾರೆ. ಇವತ್ತು 53,000 ಜನಕ್ಕೆ ಇನ್ನೂ 53,000 ಜನ ತಯಾರಾಗ್ಯವ್ರೆ ಅದನ್ನ ಓಟ್ ಹಾಕ್ಬೇಕಂತ. ಇವತ್ತೆಲ್ಲ ಇದ್ದಾರೆ. ಇವತ್ತು 28ಕ್ಕೆ ಗೊತ್ತಾಗ್ತದೆ ಏನು ಎತ್ತ ಅಂತೆಲ್ಲನೂ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನೀವೇನು ನೋಡ್ತೀರಿ. ನಾವು ಏನಪ್ಪ ಅಂತ ಹೇಳೋದಂದರೆ, ಈಗ 28ಗೆ ಚುನಾವಣೆ ಬರ್ತದೆ. ಆ 28ಗೆ ಪುಟ್ಟಣ್ಣವರು ಒಂದು 15 ವರ್ಷ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ವಿದ್ಯಾವಂತರಿದ್ದಾರೆ, ಆಮೇಲೆ ಪ್ರಜ್ಞಾವಂತರಿದ್ದಾರೆ. ಅದ್ರ ನಿಂಕ ಅವರಿಗೆ ಜನ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಭಗವಂತನಾಗ ಮತ್ತು ನಮ್ಮ ಈ ಶಿಡ್ಲಘಟ್ಟ ತಾಲೂಕು ಜನತೆಯಲ್ಲಿ ನಾನು ಕಳಕಳಿಯಿಂದ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪುಟ್ಟು ಆಂಜಪ್ಪನವರ ನೇತೃತ್ವದಲ್ಲಿ ನಮ್ಮ ತಾಲೂಕು ಇನ್ನು ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರು ಇವರೆಲ್ಲ ಸೇರಿ ನಮಗೆಲ್ಲ ತಿಳಿದಾಗೆ SIR ಏನು ಇವತ್ತು ನಮ್ಮ ರಾಜ್ಯದಲ್ಲಿ SIR ಪ್ರೋಸೆಸ್ ನಡೀತಾ ಇದೆ. ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ನಮ್ಮ ಕಾರ್ಯಕರ್ತರಲ್ಲಿ. ಯಾಕಂದರೆ ಇವತ್ತು ನಾವು BLAಗಳು ನೀವು ಕೇಳಿದ್ರಾಗಲೇ BLA ಅಪಾಯಿಂಟ್ ಆಗಿರ್ತಕ್ಕಂಥದ್ದು ಪ್ರತಿ ಬೂತಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಪಾಯಿಂಟ್ ಆಗಿದ್ದಾರೆ. ಇನ್ನು ನಮ್ಮ ಬೂತ್ಗಳಲ್ಲಿ ನಾವು ಇದ್ದೀವಿ. ಆದರೆ ಒಬ್ಬೊಬ್ಬರು ಮಾಡೋದಕ್ಕಿಂತ ಇದೊಂದು ಸಂಘಟಿತವಾಗಿ ಮಾಡೋಂಥ ಕೆಲಸ ಇದು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರಲ್ಲ. ಯಾಕಂದರೆ ಇಲ್ಲಿ ನೋಡ್ಬೇಕಾದ್ರೆ ಹೇಳ್ತಾ ಇದ್ರು ಅವರು, ಒಂದು 100 ಮನೆ ಇರ್ತಕ್ಕಂಥ ಗ್ರಾಮದಲ್ಲಿ ಒಂದು 25 ಜನ ಆದರೂ ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ. ಯಾಕಂದರೆ ಇದು ಅವ್ರು ಹೇಳಿದ್ದು ನೋಡಿದ್ರೆ ತುಂಬ ಕಾಂಪ್ಲಿಕೇಶನ್ನು. 2002ನೇ ಇಸ್ವಿದು ಏನು ವೋಟರ್ ಲಿಸ್ಟ್ ತಗೋಬೇಕು, ಅದ್ರದ್ದು ಏನು ನಮೂದಾಗಿರ್ತದೆ ಅದನ್ನು ಹಾಕಬೇಕು, ಅದರಲ್ಲಿ ಏನಾರು ಇಲ್ಲ ಅಂದರೆ ನಮ್ಮ ಅವ್ರ ತಂದೆ ಹೆಸರು ಹಾಕ್ಬೇಕು. ಇವೆಲ್ಲ ಪ್ರೋಸೆಸ್ ಎಲ್ಲ ಅಷ್ಟು ಸುಲಭ ಅಲ್ಲ, ಅರ್ಥ ಆಗಲ್ಲ ಗ್ರಾಮೀಣ ಭಾಗದಲ್ಲಿ. ಅದನ್ನು ನಾವು ಯಾರಾದರೂ ಒಂದು ಸ್ವಯಂ ಸ್ಫೂರ್ತಿಯಾಗಿ ಹೋಗಿ ನಮ್ಮ ಕಾರ್ಯಕರ್ತರು ಕೂತ್ಕೊಂಡು ಅದನ್ನು ಹೇಳುವಂಥ ಕೆಲಸ ಆದರೆ ಬಹುಶಃ ನನಗೆ ಗೊತ್ತಿರಲಿಲ್ಲ ಇದು. ಇವತ್ತು ನಾನು ಬಂದಾಗ ನಾನು ಇವತ್ತು ಇದನ್ನೆಲ್ಲ ಏನು ಮೊದಲಿಂದ ಅದು ಹೇಳಿದ್ರು ಏನೇನು ಕೊಡಬೇಕಾಗತ್ತೆ, ಇದಲ್ದಿರ ಅದ್ಯಾವುದು ಕೊಡಬೇಕಾಗತ್ತೆ ಅಂತ. ಯಾಕಂದರೆ ನಾವು ನೋಡಿದ್ದೀವಿ ಬೇರೆ ರಾಜ್ಯಗಳಲ್ಲೆಲ್ಲ ಸುಮಾರು ಅವರು ಒಂದು 2-3 ಇನ್ಸಿಡೆಂಟ್ ಹೇಳಿದ್ರು. ನ್ಯಾಯಾಧೀಶರಾಗಿದ್ದವ್ರದ್ದು ತಪ್ಪೋಗಿರೋವಂಥದ್ದು. ಬೇಕಾದ ಮೊನ್ನೆ ವೆಸ್ಟ್ ಬೆಂಗಾಲಲ್ಲೇ ಸುಮಾರು ಮಿಲಿಟ್ರಿಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಇದಿಲ್ಲ, ಆ ಥರದ್ದು ಆಗಿಬಿಡ್ತವೆ. ಇನ್ನು ಸಾಮಾನ್ಯ ಜನಗಳದ್ದು ತಪ್ಪೋಗ್ಬಿಡ್ತದೆ. ಅದರಲ್ಲಿ ನನ್ನ ಅನುಭವ ಏನಂದರೆ, ವಿಶೇಷ ಪರಿಷ್ಕರಣೆ ಈ ಸತಿ ಆಗ್ತಾಯಿದೆ. ಪ್ರತಿ ಎಲೆಕ್ಷನಲ್ಲೂ ಪರಿಷ್ಕರಣೆ ಮಾಡೋರು, ಅದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಯಾರೋ ಸ್ವಲ್ಪ ಇಂಟ್ರೆಸ್ಟ್ ಆಗಿರೋರು ಬೂತ್ ಮಟ್ಟದಲ್ಲಿ ಅವ್ರು ನೋಡ್ಕೊಂಡು ಮಾಡ್ತಾಯಿದ್ರು. ಆದರೆ ಇದು ವಿಶೇಷವಾಗಿ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ನಾವಿವತ್ತು ಮತ್ತೆ ನಾವು ನಮ್ಮ ಹಕ್ಕನ್ನು ಸಾಬೀತು ಮಾಡೋವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದವರು ಮಾಡಿಬಿಟ್ಟವ್ರೆ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ತೀರೋಗಿರೋದು ತೆಗೆಯೋದು ಅಥವಾ ಹೊಸದಾಗಿ ಸೇರ್ಪಡೆ ಆಗಿರೋದು ಮಾತ್ರ ಪರಿಷ್ಕರಣೆ ಆಗ್ತಿತ್ತು. ಇವತ್ತು ಯಾರ್ಯಾರು ಈ ದೇಶದ ಪ್ರಜೆಗಳವರೇ, ಇದು ಇವತ್ತು ನಮ್ಮ ರಾಜ್ಯದ ಪ್ರಜೆಗಳವರೇ, ಇವರೆಲ್ಲ ನಾವು ಸಾಬೀತು ಮಾಡಬೇಕೀಗ. ನಾನು ಈ ದೇಶದ ಪ್ರಜೆ ಅಂತ ಸಾಬೀತು ಮಾಡೋವಂಥ ಪರಿಸ್ಥಿತಿಗೆ ತಂದಿಟ್ಟವ್ರೆ. ಹಂಗಾಗಿ ಇದು ವಿಶೇಷವಾಗಿರೋದ್ರಿಂದ ಜನಸಾಮಾನ್ಯರಿಗೆ ತಲುಪಬೇಕು, ಕರೆಕ್ಟಾಗಿ ಅದು ಆಗಬೇಕು ಅಂಥೇಳಿ ಇವತ್ತು ಈ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಪುಟ್ಟಾಂಜಪ್ಪನವರು ಆಯೋಜನೆ ಮಾಡಿದರು. ಅದಕ್ಕೆ ತಕ್ಕಂಗೆ ನಮ್ಮ ತಾಲೂಕಿನ ಜನತೆ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಬಂದು ಇದು ಮಾಡಿದ್ದಾರೆ. ನಾವು ಇಲ್ಲಿಂದ ಏನು ಮಾಡಬೇಕು, ನಾನು ಮನವಿ ಮಾಡೋದು, ಅದರಲ್ಲೂ ಯುವಕರ ಮೇಲೆ ಮನವಿ ಮಾಡ್ತೀನಿ ಅಂದರೆ, ನಮ್ಮ ಕಾಂಗ್ರೆಸ್ನ ಯುವಕರು ಏನಿರ್ತಾರೆ ಅವರವರ ಗ್ರಾಮಗಳಲ್ಲಿ ಅವ್ರು ಗುಂಪು ಮಾಡ್ಕೊಂಡು ಪ್ರತಿ ಮನೆಗೆ ಹೋಗಿ ತಿಳಿ ಹೇಳೋಂಥದ್ದಾಗಲಿ, ವಾಪಸ್ ಕೊಡಿಸೋದಾಗಲಿ. ಆಮೇಲೆ ಅದು ಮುಖ್ಯವಾಗಿ ಏನಂದರೆ, ಒಂದು ಅರ್ಜಿಯನ್ನು ನಾವು ವಾಪಸ್ ಮಾಡ್ಕೋಬೇಕು, ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು. ಅದು ಸಾಕ್ಷಿ, ಯಾಕಂದರೆ ನಾಳೆ ಬೆಳಗ್ಗೆ ಅದು ಇಲ್ಲದೇ ಇದ್ದರೆ ಅವರು ಕೊಟ್ಟಿಲ್ಲ ಅಂತ ಕೂಡ ಹೇಳ್ಬೋದು. ಇವೆಲ್ಲ ಏನು ಪ್ರೋಸೆಸ್ ಇವತ್ತು ಹಂಗೆ ನೋಡೋಕ್ಕೆ ಹೋದರೆ ನನಗೆ ಗೊತ್ತಾಗಿದೆ. ಇವತ್ತು ನನಗೂ ಕೂಡ ಇವೆಲ್ಲ ಪ್ರೋಸೆಸ್ಗಳು ಕರೆಕ್ಟಾಗಿ ಗೊತ್ತಾಗಿದೆ ಇವತ್ತು. ಹಂಗಾಗಿ ಇವತ್ತೊಂದು ಹೇಳ್ಬಿಡ್ರಿ, ಇದು ನನಗೆ ವಾಪಸ್ಸು BLO ಒಂದು ಪ್ರತಿನ ಕೊಟ್ಟಿರುವಂಥದ್ದು. ಎಲ್ಲರಿಗೂ ಮೇನ್ ಬೂತ್ನ BLO ಸಹಿ ನಡೀಲಿ ಮರಿಯಮ್ಮ ಅಂತೇಳಿ ನಮ್ಮ BLO. ಸೊ ಇವರು ನನಗೆ ಒಂದು ಕಾಪಿನ ಕೊಟ್ಟಿದ್ದಾರೆ, ಒಂದು ಕಾಪಿನ ನಾನು ಅವ್ರಿಗೆ ಕೊಟ್ಟು ಸೇಮ್ ಅದು ರಿಸೀವ್ಡ್ ಅಂತ. ಪುಟ್ಟು ಆಂಜನಪ್ಪ ಯಾರು ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಕಾಂಗ್ರೆಸ್ ನಾಯಕರು ರಾಜೀವ್ ಗೌಡ್ರ ನಮ್ಮ ಮಾತು ಕೇಳ್ಕೊಳ್ತಾರೆ. ನೋಡಿ, ಒಂದು ಮಾತು ಹೇಳ್ತೀನಿ. ಇದನ್ನು ನಾವು ಪುಟ್ಟಾಂಜನಪ್ಪನವ್ರು ಆಗಲೇ ಹೇಳಿದ್ರು,
ನಾವು ಯಾರು ಏನೇ ಬೈಕೊಂಡ್ರು ಕೂಡ ನಾವು ನಮ್ಮ ಕೆಲಸ ಮಾಡೋದನ್ನು ಮಾಡೋಣ ಅಂತ ನಾವು ಕೂಡ ಅದೇ ಒಂದು ಲೆಕ್ಕಾಚಾರದಾಗೆ ರಾಜಕೀಯ ಮಾಡ್ಕೊಂಬಂದಿರೋದು. ಈಗ ಪುಟ್ಟಾಂಜನಪ್ಪನವ್ರು ಕಾಂಗ್ರೆಸ್ ಸೇರ್ಪಡೆ ಆಗಿರೋದು KPCCಯಲ್ಲಿ ನಿಮಗೆಲ್ಲ ಗೊತ್ತು, ನೀವೆಲ್ಲ ಅದನ್ನೆಲ್ಲ ಇದು ಮಾಡಿದ್ದೀರ. ಯಾರೋ DK ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡರು, ಸುಧಾಕರ್ ಅವರು ಇವರೆಲ್ಲ ಸೇರಿ ಅವ್ರನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಂಡವ್ರು. ಇನ್ನು ಯಾವ ಸಾಬೀತು ಬೇಕು ಹೇಳಿ? ಈ ಪಕ್ಷಕ್ಕೆ ದುಡಿಬೇಕು ಅಂದರೆ ನಾವು ಯಾರು ಇದನ್ನು ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಮುಂದಕ್ಕೇನು ಬೇರೆ ಇದನ್ನೆಲ್ಲ ನಾವು ಮಾತಾಡೋಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಅದು ತಂತಾನೇ ಗೊತ್ತಾಗುತ್ತೆ. ಕೆಲಸ